ಮಾಡಿದ್ದು ಕಿಡಿಗೇಡಿ ಕೃತ್ಯ, ಹೇಳಿದ್ದು ಮಾತ್ರ ಸೆಂಟಿಮೆಂಟ್ ಕತೆ. ಪೊಲೀಸರ ಮುಂದೆ ಕಣ್ಣೀರು ಹಾಕ್ತಾರೆ ಬೆಂಕಿಯ ಆರೋಪಿಗಳು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, MLA ಸತೀಶ್ ರೆಡ್ಡಿ ಅವರ ಮನೆ ಮುಂದೆ ನಿಂತಿದ್ದಂತ 2 ಕಾರುಗಳಿಗೆ ಪೆಟ್ರೋಲ್ ಅನ್ನ ಹಾಕಿ ಬೆಂಕಿಯನ್ನ ಹಚ್ಚಲಾಗಿತ್ತು. ಆ ಸಂದರ್ಭದಲ್ಲಿ ವಿಚಾರಣೆಯನ್ನ ಮಾಡಬೇಕಾದ್ರೆ ಪೊಲೀಸರ ಮುಂದೆ ಸೆಂಟಿಮೆಂಟ್ ಕತೆಗಳನ್ನ ಹೇಳಿದ್ರು ಆರೋಪಿಗಳು. ಯಾರನ್ನ ಬಂಧಿಸಲಾಗಿತ್ತಲ್ಲ ಅವರು. ಆರೋಪಿಗಳ ಸೆಂಟಿಮೆಂಟ್ ಕತೆಗೆ ಪೊಲೀಸರೇ ಶಾಕ್ ಆಗ್ಬಿಟ್ಟಿದ್ರು. ಈ ರೀತಿಯಾಗೂ ಮಾಡ್ತಾರಾ ಅಂತ. ಶಾಸಕ ಸತೀಶ್ ರೆಡ್ಡಿ ಕಾರುಗಳಿಗೆ ಬೆಂಕಿ ಹಚ್ಚಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಬಂಧಿತ 3 ಆರೋಪಿಗಳಿಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಬಂಧಿತ ಸಾಗರ್, ನವೀನ್ ಮತ್ತೆ ಶ್ರೀಧರ್ನ ತೀವ್ರ ವಿಚಾರಣೆ ಮಾಡಲಾಗ್ತದೆ. ಈ 3 ಆರೋಪಿಗಳನ್ನ ಬಡವರನ್ನ ನೋಡಿದ್ರೆ ಕರಳು ಕಿತ್ತು ಬರುತ್ತೆ ಸಾರ್. ದೇವಸ್ಥಾನದಲ್ಲಿ ಕುಳಿತಿರುವವರನ್ನ ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತೆ. ಬೊಮ್ಮನಹಳ್ಳಿ ಪೊಲೀಸರ ಮುಂದೆ ಈ ರೀತಿಯಾಗಿ ಕೆಲವೊಂದು ಡ್ರಾಮಾ ಮಾಡಿದ್ರು. ಅದಕ್ಕೆ ಪೊಲೀಸರು ಶಾಕ್ ಆಗ್ಬಿಟ್ಟಿದ್ರು. ಇದನ್ನೆಲ್ಲ ನೋಡ್ಬಿಟ್ಟು ಹೋಗಿ MLA ಮನೆ ಮುಂದೆ ನಿಂತಿದ್ದಂಥ ಕಾರ್ಗೆ ಬೆಂಕಿಯನ್ನು ಹಚ್ಚಲಿಕ್ಕೆ ಹೇಗೆ ಸಾಧ್ಯ ಅಂತೆಲ್ಲ ಅವರು ಕೂಡ ಸಾಕಷ್ಟು ವಿಚಾರಣೆಯನ್ನು ಮಾಡ್ತಾ ಇದ್ರು. ಈ 3 ಆರೋಪಿಗಳು ಬಾಯಿ ಬಿಡಿಸ್ಲಿಕ್ಕೆ, ಈ 3 ಆರೋಪಿಗಳ ಬಳಿ ಒಂದು ವಿಚಾರವನ್ನ ಬಾಯಿ ಬಿಡಿಸ್ಲಿಕ್ಕೋಸ್ಕರ ಪೊಲೀಸರು ಕೂಡ ಸರ್ಕಸ್ ಮಾಡ್ತಿದ್ದಾರೆ. ಆರೋಪಿಗಳು ಕತೆ ಕಟ್ಟಿದ್ರ ಅನ್ನುವಂಥ ಗುಮಾನಿ ಕೂಡ ಇರುವಂಥದ್ದು ಸಹಜವಾಗಿ. ಯಾಕೆಂದ್ರೆ ಇಲ್ಲಿ MLA ಮನೆಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಪೊಲೀಸರಿಗೆ ಘಟನೆಗೆ ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಈ ಘಟನೆ ಬಗ್ಗೆ ನಿಖರವಾದಂಥ ಕಾರಣವನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಟ್ ಏನಾಗಿದೆ, ಯಾರಾದರೂ ಇದಾರ ಇವರ ಹಿಂದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಬಟ್ ಸಾಕಷ್ಟು ವಿಚಾರಣೆಯನ್ನಂತೂ ಮಾಡ್ತಾ ಇದ್ದಾರೆ ಪೊಲೀಸರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಮುನಿರಾಜು, ಇಲ್ಲಿ ಅವ್ರು ಸಾಕಷ್ಟು ಕಣ್ಣೀರ ಕಥೆಗಳ ಜೊತೆಗೆ ಭಾವನಾತ್ಮಕವಾಗಿ ಮಾತನಾಡಿದ್ರು ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ಮಾಡಬೇಕಾದ್ರೆ. ಬಟ್ ಇದರ ಹಿಂದೆ ಬೇರೆ ಇನ್ನೇನು ಇದೆ ಅನ್ನುವಂಥ ಅನುಮಾನ ಅಂತೂ ಇದ್ದೇ ಇದೆ ಪೊಲೀಸರಿಗೆ. ಸೊ ಯಾವ ನಿಟ್ಟಿನಲ್ಲಿ ಈಗ ತನಿಖೆ ನಡೀತಾ ಇದೆ, ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ? ಆ ಪೃಥ್ವಿ ಏನು ಈ ಒಂದು ಪ್ರಕರಣದಲ್ಲಿ 3ರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಅವರು ಹೇಳ್ತಿರೋದು ಒಂದು ಸೆಂಟಿಮೆಂಟ್ ಆಗಿ ಉತ್ತರಗಳನ್ನ ಕೊಡ್ತಿದ್ದಾರೆ. ಬಡತನ ಇರ್ಬೋದು, ಮತ್ತೆ ಸಾರ್ವಜನಿಕರು ಬರ್ತಿರುವಂತ ಕಷ್ಟಗಳ ಬಗ್ಗೆ ಅವರು ಒಂದು ಸೆಂಟಿಮೆಂಟ್ ಉತ್ತರಗಳನ್ನ ಪೊಲೀಸರಿಗೆ ಕೊಡ್ತಾ ಇರೋದು. ಆದ್ರೆ ಪೊಲೀಸರು ಅವ್ರು ಕೊಡ್ತಿರುವಂತ ಉತ್ತರಗಳನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಒಂದು ರೀತಿ ಒಂದು ಪೊಲೀಸರ ದಿಕ್ಕನ್ನ ದಾರಿ ತಪ್ಪಿಸಿದ್ದಾರೆ, ಮತ್ತೆ ತನಿಖೆ ಹಾದಿಯನ್ನ ದಾರಿ ತಪ್ಪಿಸಿರ್ಬೋದು ಅಂತ ಹೇಳಿ ಪೊಲೀಸರಿಗೂ ಸಹ ಒಂದು ಅನುಮಾನ ಇದೆ. ಆದ್ರಿಂದ ಪೊಲೀಸರು ಒಂದು ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು, ಮತ್ತೆ ಅವ್ರ ಫೋನ್ ರೆಕಾರ್ಡ್ಸ್ ಇರ್ಬೋದು, ಮತ್ತೆ CDR ಇರ್ಬೋದು, ಆ ಒಂದು ಆಧಾರದ ಮೇಲೆ ತನಿಖೆಯನ್ನ ಕೈಗೊಳ್ತಾ ಇರೋದು. ಯಾಕಂದ್ರೆ ಯಾವುದೇ ಆರೋಪಿ ಮೊದಲಿಗೆ ಬಂಧನದ ಬಳಿಕ ಕೆಲವು ಕಥೆಗಳನ್ನ ಕಟ್ಟೋದು ಸಹಜವಾಗಿ ಹೇಳ್ತಿರ್ತಾರೆ. ಆದ್ರೆ ಅದ್ರ ಹಿಂದೆ ಬೇರೆ ಬೇರೆ ಕಾರಣಗಳಿರ್ಬೋದು, ಮತ್ತೆ ಬೇರೆ ವ್ಯಕ್ತಿಗಳ ಕೈವಾಡ ಇರ್ಬೋದು ಅನ್ನೋ ರೀತಿ ಈಗ ತನಿಖೆಯನ್ನ ಮಾಡ್ತಾ ಇರೋದು. ಯಾಕಂದ್ರೆ ಈಗಾಗಲೇ ಖುದ್ದು ಶಾಸಕರೇ ಒಂದು ಸೂತ್ರಧಾರಿ ಇದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿರೋದ್ರಿಂದ ಪೊಲೀಸರು ಅದನ್ನು ಸಹ ಗಂಭೀರವಾಗಿ ಪರಿಗಣಿಸಿ ಆ ವ್ಯಕ್ತಿ ಯಾರು, ಮತ್ತೆ ಆ ವ್ಯಕ್ತಿಗೂ ಇವ್ರಿಗೂ ಆರೋಪಿಗಳಿಗೂ ಏನ್ ಸಂಬಂಧ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಿದ್ದಾರೆ. ಅದರಿಂದ ಟೆಕ್ನಿಕಲ್ ಆಧಾರದ ಮೇಲೆ ಕೆಲವು ತನಿಖೆಗಳನ್ನ ಮತ್ತೆ ಕೆಲವು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ ಪೊಲೀಸರೀಗ ವಿಚಾರಣೆ ಮಾಡ್ತಿರುವಂತದ್ದು. ಆದ್ರೆ ಪೊಲೀಸರ ವಿಚಾರಣೆಯಲ್ಲಿ ಆರೋಪಿಗಳು ಏನು ಕಣ್ಣೀರ್ ಹಾಕೊಂಡು ಕೆಲವು ಬೇರೆ ಬೇರೆ ಕಥೆಗಳನ್ನ ಕಟ್ಟಿ ಬಡತನ ಬೇರೆ ಬೇರೆ ವಿಚಾರಗಳನ್ನು ಸಹ ಪ್ರಸ್ತಾಪ ಮಾಡಿರುವಂತದ್ದು ಒಂದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.